ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಹಬ್ಬ ಎಲ್ಲರದು ಹೇಗಾಯ್ತು? ಚೆನ್ನಾಗಾಯ್ತಾ ಸಂಕ್ರಾಂತಿ ಹಬ್ಬ? ನಮ್ದಂತೂ ತುಂಬಾ ಚೆನ್ನಾಗಾಯ್ತು. ಸೊ ಹಬ್ಬದ ದಿನ ನಾವು ಮೋಸಂಬಿ ತೋಟಕ್ಕೆ ಹೋಗ್ಬಿಟ್ಟು ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದೀವಿ. ಅಂಡ್ ಅಲ್ಲಿಂದಾನೆ ನೋಡಿ, ಆ ತೋಟದಿಂದಾನೇ ಈ ಮೋಸಂಬಿ ಹಣ್ಣುಗಳನ್ನ ತಗೊಂಡ್ ಬಂದಿರೋದು. ಈಗ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಆಲ್ರೆಡಿ ನಾನು ಹಬ್ಬದ ಬ್ಲಾಗ್ ನ ಶೇರ್ ಮಾಡಿದ್ದೀನಿ. ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅಶ್ವಿನಿ ಗೀತಾಂಜಲಿ ಬ್ಲಾಗ್ಸ್, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನಂದು ಹೊಸ ಚಾನಲ್ ಅಶ್ವಿನಿ ಗೀತಾಂಜಲಿ ಬ್ಲಾಗ್ಸ್ ಅಂತ ಹೇಳಿ ನಾನು ಹೇಳಿದ್ದೆ, ಸೆಕೆಂಡ್ ಚಾನಲ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ಓನ್ಲಿ ಪರ್ಸನಲ್ ಲೈಫ್ ಸ್ಟೈಲ್ ರಿಲೇಟೆಡ್ ಬ್ಲಾಗ್ಸ್ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ. ತುಂಬಾನೇ ಚೆನ್ನಾಗಾಯ್ತು. ಪ್ರಿಪ್ರೇಷನ್ ಯಾವ ತರ ಇತ್ತು. ಅಂಡ್ ಎಷ್ಟೊಂದ್ ಜನ ನೀವು ಸಜ್ಜೆ ರೊಟ್ಟಿ ಬಗ್ಗೆ ಕೇಳ್ತಾ ಇದ್ರಿ, ಯಾವ ತರ ಸಜ್ಜೆ ರೊಟ್ಟಿ ಮಾಡ್ಬೇಕು ತೋರಿಸಿ ಅಂತ. ಅದನ್ನ ಆ ರೆಸಿಪಿನ ಸಂಕ್ರಾಂತಿ ಹಬ್ಬಕ್ ಸ್ಪೆಷಲ್ ಅಂತೇಳಿ ಸಜ್ಜೆ ರೊಟ್ಟಿನ ಮಾಡಿದೀವಿ. ಸೊ ಯಾವ ತರ ಮಾಡೋದು ಅಂತೇಳಿ ರೆಸಿಪಿನೂ ಅದ್ರಲ್ಲಿ ತೋರಿಸಿದೀನಿ. ಆ ಬ್ಲಾಗ್ ನ ಖಂಡಿತ ಮಿಸ್ ಮಾಡದೆ ಚೆಕ್ ಮಾಡಿ. ಅಂಡ್ ಈಗ ಬನ್ನಿ, ಸೊ 10 days ಚಾಲೆಂಜ್ ನ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಡೇಟ್ನು ರಿವೀಲ್ ಮಾಡಿದ್ದೆ, ನಾನು ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ನಿಮಗೆ ಮಂಡೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಸಂಡೇಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಫಸ್ಟ್ ಡೇ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಬಿಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೂ 2-3 ದಿನ ಇದೆ ನೋಡಿ. ಸೊ ಅಷ್ಟೇ, 10 days ವೆಯ್ಟ್ ಲಾಸ್ ಚಾಲೆಂಜ್. ಎಷ್ಟೊಂದು ಜನ ನನ್ನ ಜೊತೆ ನೀವು ಫಾಲೋ ಮಾಡಬೇಕು ಅಂತೇಳಿ ವೇಟ್ ಮಾಡ್ತಾ ಇದ್ದೀರಾ. ತುಂಬಾನೇ ಚೆನ್ನಾಗಿರುತ್ತೆ ಈ 10 days. ಎವ್ರಿ ತರನೇ ಯುನಿಕ್ ಆಗಿ ಪ್ಲಾನ್ ಮಾಡಿದ್ದೀನಿ. ಸೊ ಯಾವ ತರ ಯಾವ ಡಯಟ್ ನ ನಾವು ಫಾಲೋ ಮಾಡ್ತಾ ಇದೀವಿ ಈ 10 days ಅಂತೇಳಿ ಈ ವಿಡಿಯೋಲಿ ತಿಳಿಸ್ತೀನಿ. ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಅಂಡ್ ವರ್ಕೌಟ್ಸ್ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಇದೆ. ನಾನು ವರ್ಕೌಟ್ಸ್ ಚಾಲೆಂಜ್ ಮಾಡಿದ್ನಲ್ಲ, 21 days ವರ್ಕೌಟ್ ಚಾಲೆಂಜು. ಆ ವರ್ಕೌಟ್ ಚಾಲೆಂಜ್ ಇಂದಾನೆ ನನಗೆ ತುಂಬಾನೇ ಇಂಚ್ ಲಾಸ್ ಆಗಿದೆ. ನನಗೆ ಲೈಕ್ ನಾನು ಓವರ್ ವೇಟ್ ಇದ್ದಾಗ XL, XXL ಈ ಸೈಜ್ ಅಲ್ಲಿ ಇರುವಂತ ಕುರ್ತೀಸ್ ನ ಡ್ರೆಸ್ಸಸ್ ನ ವೇರ್ ಮಾಡ್ತಿದ್ದೆ. ಬಟ್ ನಾನು ತೆಳ್ಳಗಾದ್ಮೇಲೆ ಮೀಡಿಯಂ ಸೈಜ್ ಕುರ್ತೀಸ್ ನ ಹಾಕೊಳ್ತಿದ್ದೆ. ಬಟ್ ಈ ವೇಟ್ ಲಾಸ್ ಚಾಲೆಂಜ್ 21 days ವೇಟ್ ಲಾಸ್ ವರ್ಕೌಟ್ಸ್ ಚಾಲೆಂಜ್ ನ ತಗೊಂಡಾದ್ಮೇಲೆ ನನಗೆ ತುಂಬಾ ಇಂಚ್ ಲಾಸ್ ಆಗಿತ್ತು. ಸೊ ಹಾಗಾಗಿ ನಾನು ಈಗ ಎಸ್ ಸೈಜ್ ನ ನನಗೆ ಸರಿ ಹೋಗ್ತಾ ಇದಾವೆ ಅಂತೇಳಿ ನಿಮ್ಗೆ ನನ್ನ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋಸ್ ಅಲ್ಲೂ ತೋರಿಸಿದ್ದೆ. ಹಾಗಾಗಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ರೆಗ್ಯುಲರ್ ಆಗಿ ಯಾವುದೇ ಡಯಟ್ ಫಾಲೋ ಮಾಡಿದ್ರು ನಾನ್ ತೋರಿಸಿರುವಂತ ಅದ್ರಲ್ಲಿ ವರ್ಕೌಟ್ಸ್ ಏನಿದಾವಲ್ಲ, ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿರ್ಬೋದು, ಬಟ್ ಅದರಿಂದ ಬರುವಂತ ರಿಸಲ್ಟ್ಸ್ ನಿಜವಾಗ್ಲೂ ಅಮೇಝಿಂಗ್. ತುಂಬಾ ಇಂಚ್ ಲಾಸ್ ಕೊಡುತ್ತೆ. ಸೊ ನೀವೇನ್ ಕೇಳ್ತಾ ಇದ್ರಿ ಅಂದ್ರೆ, ನೀವು ವರ್ಕೌಟ್ಸ್ ಮಾಡ್ತಾ ಇದ್ರಲ್ಲ, ಈಗ ಸ್ಟಾಪ್ ಮಾಡಿದೀರಾ ಅಂತ. ಸೊ ನಾನು ವರ್ಕೌಟ್ಸ್ ನ ಕಂಟಿನ್ಯೂ ಮಾಡ್ಬೇಕು ಅಂತಾನೆ ಅನ್ಕೊಂಡಿರೋದು. ಬಟ್ ಎಲ್ಲಾದ್ರೂ ಊರಿಗೆ ಹೋದಾಗ ಅಂಡ್ ಈ ತರ ಹಬ್ಬ ಏನಾದ್ರು ಬಂದಾಗ ಮಾತ್ರ ನನಗೆ ಸ್ವಲ್ಪ ಗ್ಯಾಪ್ ಬರುತ್ತೆ. ಅದು ಬಿಟ್ರೆ ನಾನು ಕಂಟಿನ್ಯೂಸ್ ಆಗಿ 21 minutes ಏನ್ ವರ್ಕೌಟ್ಸ್ ಮಾಡ್ತಿದ್ದಲ್ಲ, ಸೊ 20 minutes ಅಂತೂ ಕಂಪಲ್ಸರಿ ನಾನು ಅದ್ರಲ್ಲಿ ತೋರಿಸಿರುವಂತ ವರ್ಕೌಟ್ಸ್ ನ ಡೈಲಿ ಮಾಡ್ತೀನಿ. ನನಗೆ ಯಾವಾಗ ಆಗುತ್ತೋ, ಮಾರ್ನಿಂಗ್ ಆದ್ರೆ ಮಾರ್ನಿಂಗ್, ಇಲ್ಲ ಈವ್ನಿಂಗ್ ಆದ್ರೆ ಈವ್ನಿಂಗ್ ಟೈಮ್ ಅಲ್ಲಿ. ಬಟ್ ನಮ್ಗೆ ವರ್ಕೌಟ್ಸ್ ಮಾಡೋದಕ್ಕೂ ಒಂದು 3 hours ಏನು ತಿನ್ಲಾರ್ದಂಗೆ, ಅಂದ್ರೆ ನಮ್ಮ ಊಟನ ಮುಗಿಸ್ಕೊಂಡಿರ್ಬೇಕು ಅಷ್ಟೇ. ಸೊ ಈ ತರ ನಾನು ವರ್ಕೌಟ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಸುತ್ತೆ. ಅಂಡ್ ಈಗ ನಾನೇನ್ 10 days ಚಾಲೆಂಜ್ ಮಾಡ್ತಾ ಇದ್ದೀನಲ್ಲ, ಇದರಲ್ಲಿ ವರ್ಕೌಟ್ಸ್ ಇರುತ್ತಾ, ಸೊ ವರ್ಕೌಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡು ಡಯಟ್ ನಾನು ನಿಮ್ಗೆ ತೋರಿಸ್ತೀನ ಅಂತ ಕೇಳ್ತಾ ಇದ್ರಲ್ಲ. ಸೊ ಹೌದು, ಕಂಪಲ್ಸರಿ ಇದರಲ್ಲಿ ವರ್ಕೌಟ್ಸ್ ಇರುತ್ತೆ. ಅಂಡ್ ನಾನು ಈ ಚಾಲೆಂಜ್ ತಗೊಂತಿರೋದ್ ಮೇನ್ ಏನಕ್ಕೆ ಗೊತ್ತಾ, ಈಗ ರಿವೀಲ್ ಮಾಡಲ್ಲ. ಸೊ ಫಸ್ಟ್ ನಾವು ಮೋಸಂಬಿ ಜ್ಯೂಸ್ ನ ಮಾಡ್ಕೊಳ್ತಾ ನಿಮ್ ಜೊತೆ ಮಾತಾಡ್ತೀನಿ. ಬನ್ನಿ, ಈ ಮೋಸಂಬಿ ಜ್ಯೂಸ್ ನ ಮಾಡ್ಕೊಳ್ತಾ ನಾನು ನಿಮ್ ಜೊತೆ ಮಾತಾಡ್ತೀನಿ. ಹೇಳಿದ್ನಲ್ಲ, ತೋಟಕ್ಕೆ ಹೋದಾಗ ಅಲ್ಲಿ ತಗೊಂಡ್ ಬಂದಿರೋಂತ ಮೋಸಂಬಿಗಳಿವು ಎಷ್ಟೊಂದಿದಾವೆ. ಇದರಿಂದ ಜ್ಯೂಸ್ ಮಾಡ್ಕೊಂಡು ಇವತ್ತು ತಗೊಳ್ಳೋಣ ಅಂತ. ಇವತ್ತು ಯಾವ್ದು ವೇಟ್ ಲಾಸ್ ಡ್ರಿಂಕ್ ಏನು ತಗೊಂಡಿಲ್ಲ. ಅಂಡ್ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ನೋಡಿ, ಇನ್ನೊಂದ್ 2 ದಿನಕ್ಕೆ ನನ್ನ ವೇಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನನ್ ಕ್ರೇವಿಂಗ್ಸ್, ನನ್ಗೆ ಇಷ್ಟ ಆಗಿರೋದನ್ನೆಲ್ಲ ತಿನ್ಬಿಡೋಣ ಅಂತ. ಅಂಡ್ ಹೊರಗಡೆ ಹೋಗ್ತಾ ಇದೀವಿ, ಸ್ವಲ್ಪ ಕೆಲ್ಸ ಇದೆ. ಅಂಡ್ ಮೂವಿ ನೋಡೋಕೆ ಎಲ್ಲ ಕೆಲಸಗಳಿದಾವೆ. ಹಾಗಾಗಿ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ. ಸೊ ಬಳ್ಳಾರಿ ಹೋಗೋ ಬ್ಲಾಗ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ಈ ಚಾನಲ್ ಅಲ್ಲ, ಅಶ್ವಿನಿ ಗೀತಾಂಜಲಿ ಬ್ಲಾಗ್ಸ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಇದರಲ್ಲಿ ಓನ್ಲಿ ರಿಲೇಟೆಡ್ ಟು ಫಿಟ್ನೆಸ್ ಮತ್ತೆ ಹೆಲ್ದಿ ರೆಸಿಪೀಸ್, ಹೆಲ್ದಿಯಾಗಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು, ಹೆಲ್ದಿ ಫುಡ್ ನ ತಗೋಬೇಕು, ಹೆಲ್ದಿ ರೆಸಿಪೀಸು. ಮತ್ತೆ ಎಷ್ಟೊಂದ್ ಜನ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಯಾವ ತರ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರಲ್ಲ. ಎಷ್ಟೊಂದ್ ಜನ ಹಾಸ್ಟೆಲ್ ಅಲ್ಲಿ ಇರ್ತಾರೆ, PG ಅಲ್ಲಿ ಇರ್ತಾರೆ, ಅವ್ರಿಗೆಲ್ಲ ವೇಟ್ ಲಾಸ್ ಯಾವ ತರ ಮಾಡ್ಕೋಬೇಕು ಗೊತ್ತಾಗ್ತಿರಲ್ಲ. ಸೊ ಅಂತವ್ರಿಗೆಲ್ಲ ಮತ್ತೆ ವಾಟ್ ಐ ಈಟ್ ಇನ್ ಎ ಡೇ, ಲೈಕ್ ನಾನೀಗ ಆಲ್ಮೋಸ್ಟ್ 17 kgs ಅಷ್ಟು ವೇಟ್ ನ ಕಡಿಮೆ ಮಾಡ್ಕೊಂಡಿದ್ದೀನಿಲ್ಲ. ಆ ವೇಟ್ ನ ನಾನು ಯಾವ ತರ ಮೇಂಟೈನ್ ಮಾಡ್ತೀನಿ, ಸೊ ನಾನು ರೆಗ್ಯುಲರ್ ಆಗಿ ಯಾವ ತರ ಏನ್ ಫುಡ್ ತಗೊಂತಿರ್ತೀನಿ ಅನ್ನೋ ಒಂದು
ಅದನ್ನೆಲ್ಲ ಕಂಟೆಂಟ್ನ ಈ ವ್ಲಾಗಲ್ಲಿ ಅಂದರೆ ಈ ಚಾನಲಲ್ಲಿ ಶೇರ್ ಮಾಡ್ತಿರ್ತೀನಿ. ಬಟ್ ನನ್ನ ಪರ್ಸನಲ್ ಲೈಫ್ ಸ್ಟೈಲ್ ರಿಲೇಟೆಡ್ ವ್ಲಾಗ್ಸ್ ಏನಿರುತ್ತಲ್ಲ ಅದೆಲ್ಲ ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಶೇರ್ ಮಾಡ್ತಿರ್ತೀನಿ. ಸೊ ಇದು ಮಿಕ್ಸ್ಡ್ ಕಂಟೆಂಟ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಮಾತ್ರ ನಾನು 2 ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಾ ಇರೋದು. 2 ಚಾನಲ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ರೆಗ್ಯುಲರ್ ಆಗಿ ನಾನು ಡೈಲಿ ಮಿನಿ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಂದು ಏನು ಲೈಫ್ ಸ್ಟೈಲ್ ರಿಲೇಟೆಡ್ ವ್ಲಾಗ್ ಇದೆ ಅಲ್ಲ, ಅಶ್ವಿನಿ ಗೀತಾಂಜಲಿ ವ್ಲಾಗ್ಸಲ್ಲಿ ನಾನು ಡೈಲಿ ತಪ್ಪದೇನೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಈವನ್ ಯಾರಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ಸಲ್ಲಿ ನನ್ನ ಮಿನಿ ವ್ಲಾಗ್ಸ್ ಎಲ್ಲ ನೋಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮ್ ID ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ. ಸೊ ಅದಕ್ಕೂ ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಇನ್ನೂ ಅಪ್ಡೇಟ್ಸ್ ಎಲ್ಲ ಆಗ್ತಾ ಇರ್ತೀನಿ, ಸ್ಟೋರೀಸು. ಸೊ ಕನೆಕ್ಟೆಡ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇರೋದು. ಈ ಮೋಸಂಬಿ ಬಂದ್ಬಿಟ್ಟು ಹೆಲ್ತಿಗೆ ತುಂಬ ಒಳ್ಳೆಯದು. ಯಾರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಂತ ಅಂದ್ಕೊಳ್ತಿರಲ್ಲ, ಸೊ ಅಂಥವ್ರಿಗೆ ಈ ಡೈಲಿ 1 ಗ್ಲಾಸ್ ಅಷ್ಟು ಮೋಸಂಬಿ ಜ್ಯೂಸ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ನನ್ನ ಮಕ್ಳಿಗೂ ಅಷ್ಟೇ. ಸೊ ಈಗ ಫಸ್ಟು ಈ ಮೋಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋಣಂತೆ. ಆಮೇಲೆ ಲಂಚ್ ಎಲ್ಲ ಹೊರಗಡೆನೇ ಮಾಡೋದು. ಇವತ್ತು ಫೈನಲ್ ಆಗಿ ಬಿರಿಯಾನಿ ಎಲ್ಲ ತಿನ್ಕೊಂಡ್ಬಿಟ್ಟು ನನ್ನ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಹಬ್ಬ ಊರಿಗೆ ಹೋಗಿರೋದ್ರಿಂದ ಯಾವುದೇ ಥರದ್ದು ಡಯಟ್ ಎಲ್ಲ ಫಾಲೋ ಮಾಡಿರಲಿಲ್ಲ ನಾನು. ಆ್ಯಂಡ್ ಆರಾಮಾಗಿ ತಿಂದಿದ್ದೀನಿ. ಚಾಲೆಂಜ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ವೆಯ್ಟ್ ಹೆಚ್ಚು ಕಮ್ಮಿ ಆಗಿರ್ಬೋದು. ಸೊ ವೆಯ್ಟ್ಗೆ ಆಗಿದ್ದೀನಿ, ಬಟ್ ಪರವಾಗಿಲ್ಲ. ಅದನ್ನ ನಾವು ಯಾವ ಥರ ಮೇಂಟೈನ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಚಾಲೆಂಜ್ ಎಲ್ಲ ತೊಗೊಳ್ತಾ ಇದ್ದೀವಲ್ಲ ನಡೆಯುತ್ತೆ. ಸೊ ಮೋಸಂಬಿ ಎಲ್ಲ ಹಾಕಿದ್ರೆ ರೆಡಿ ಮಾಡಿದ್ದೀನಿ. ಪೋರ್ಟಬಲ್ ಜ್ಯೂಸರು ನಮ್ಮ ಏನು ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ವಿನ್ನರ್ ಆಗಿದ್ದಾರಲ್ಲ, ಸೊ ಅವ್ರಿಗೆ ಇದೇ ಕೊಡ್ತೀನಿ ಅಂತ ಹೇಳಿದೆ. ಕಳಿಸ್ಕೊಡ್ತೀನಿ. ಈಗ ಸ್ವಲ್ಪ ಊರಿಗೆ ಹೋಗಿರೋದ್ರಿಂದ ಅದೊಂಚೂರು ಆಗಿರಲಿಲ್ಲ. ಅವರು ಅಡ್ರೆಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಚಾಲೆಂಜ್ ವಿನ್ನರ್ ಛಾಯಾ ಪ್ರದೀಪ್ ಅಂತ ಅನೌನ್ಸ್ ಮಾಡಿದ್ದಲ್ಲ, ಸೊ ಅವ್ರಿಗೆ ಆದಷ್ಟು ಬೇಗ ಇದನ್ನು ಕಳಿಸ್ಕೊಡ್ತೀನಿ. ಆ್ಯಂಡ್ ಇದರಲ್ಲಿ ಜ್ಯೂಸ್ ಮಾಡ್ಕೊಳ್ತಾ ಮಾತಾಡ್ತೀನಂತೆ. ಅಯ್ಯೋ ಚಾರ್ಜಿಂಗ್ ಇಲ್ಲ ಅದರಲ್ಲಿ. ಇಡೋದು 5 ನಿಮಿಷ. 5 ನಿಮಿಷಕ್ಕಾಗೋದಿಲ್ಲ. ಸೊ ನೋಡಿ, 1 ನಿಮಿಷದಲ್ಲಿ ಜ್ಯೂಸ್ ರೆಡಿ. ಸೊ ಮೋಸಂಬಿ ಜ್ಯೂಸ್ ರೆಡಿ. ನಾವು ಮೋಸಂಬಿನ ಎಲ್ಲಿ ತಗೊಂಡ್ ಬಂದಿದ್ದಾರೆ? ತೋಟದಲ್ಲಿ. ಆರಾಧ್ಯಗಂತೂ ತೋಟದಲ್ಲಿ ಮೋಸಂಬಿ ನೋಡಿ ಖುಷಿ. ಕುಡಿ. ಸ್ವೀಟ್ ಇರ್ಬೇಕು. ಇನ್ನೂ ಸ್ವೀಟ್ ಸಾಕು. ಸ್ವೀಟ್ ಇರ್ಬೇಕಿಲ್ಲ ಅಂದ್ರೆ ನನಗೆ ಕುಡಿಯೋಕ್ಕಾಗಲ್ಲ. ಈಗ ಚಾಲೆಂಜ್ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಸೊ 10 ಡೇಸ್ ಚಾಲೆಂಜ್ ನಾನು ತಗೊಳ್ತಾ ಇರೋದು. ಹೇಳಿದೆ ಇದರಲ್ಲಿ ಡಯಟು ಇರುತ್ತೆ ಪ್ಲಸ್ ವರ್ಕೌಟ್ಸು ಇರುತ್ತೆ. ಸೊ ನಾನು ಯಾವ ಥರ ಮೇಯ್ನಾಗಿ ವರ್ಕೌಟ್ಸ್ ಮಾಡ್ತೀನಿ ಅದರದ್ದು ಫುಲ್ ವಿಡಿಯೋ ನಿಮಗೆ ಡೈಲಿ ಅಪ್ಲೋಡ್ ಮಾಡೋದಿಲ್ಲ. ಬಟ್ ಯಾವ ಥರ ಇರುತ್ತೆ ಅಂತ ಬ್ರೀಫಾಗಿ ಹೇಳ್ತೀನಿ. ಈ 10 ಡೇಸ್ ಚಾಲೆಂಜ್ ನಾನು ತಗೊಳ್ತಾ ಇರೋದು ಫ್ಲ್ಯಾಟ್ ಬೆಲ್ಲಿ ಚಾಲೆಂಜ್, ಅದ್ರ ಜೊತೆಗೆ ಇಂಚ್ ಲಾಸ್. ಸೊ ಬರೀ ಬೆಲ್ಲಿ ಫ್ಯಾಟ್ ಅಷ್ಟೇ ಅಲ್ಲ, ವೆಯ್ಟ್ ಲಾಸ್, ಬೆಲ್ಲಿ ಫ್ಯಾಟ್, ಇಂಚ್ ಲಾಸ್. ಮೇನ್ ಆಗಿ ಈ 3 ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಚಾಲೆಂಜ್ನ ತಗೊಳ್ತಾ ಇರೋದು. ಸೊ ಅದರ್ ರಿಲೇಟೆಡ್ ಡಯಟ್ ಪ್ಲಾನ್ಸ್ ಆಗಿರ್ಬೋದು, ಫುಡ್ಸ್ ಆಗಿರ್ಬೋದು. ಸೊ ಮೇನ್ ಆಗಿ ನಾನು ಈ 10 ಡೇಸ್ ಚಾಲೆಂಜ್ ತಗೊಳ್ತಾ ಇರೋದು ವೆಯ್ಟ್ ಲಾಸ್, ಇಂಚ್ ಲಾಸ್ ಆ್ಯಂಡ್ ಬೆಲ್ಲಿ ಫ್ಯಾಟ್. ಸೊ ಈ 3ಕ್ಕೂ ನಾನು ಈ ಚಾಲೆಂಜ್ನ ತಗೊಳ್ತಾ ಇದ್ದೀನಿ. ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಯಾರಿಗೆಲ್ಲ ಇಂಚ್ ಲಾಸ್ ಆಗಬೇಕು ಅಂದರೆ ಲೈಕ್ ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ, ಬಟ್ ಅವ್ರು ನೋಡೋದಕ್ಕೆ ತೆಳ್ಳಗೆ ಕಾಣಿಸ್ತಾ ಇರಲ್ಲ. ಸೊ ಅದು ಏನಕ್ಕೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಇರುತ್ತೆ. ಸೊ ನಮಗೆ ಇಂಚ್ ಲಾಸ್ ಆದಾಗ ನಮ್ಮ ವೆಯ್ಟ್ ಕಡಿಮೆ ಆಗದೆ ಇದ್ರೂ ಪರವಾಗಿಲ್ಲ. ಇಂಚ್ ಲಾಸ್ ಆಯಿತು ಅಂತಂದರೆ ನಮಗೆ ಸೂಪರ್ ಆಗಿ ಎಲ್ಲ ಡ್ರೆಸ್ಸಸ್ಸು ಫಿಟ್ ಆಗುತ್ತೆ ಆ್ಯಂಡ್ ಬಾಡಿ ಫ್ಯಾಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಚಾಲೆಂಜು ತುಂಬ ಚೆನ್ನಾಗಿರುತ್ತೆ. ಜಾಯಿನ್ ಆಗಿ. ಈ 10 ಡೇಸ್ ಒಳ್ಳೆ ರೆಸಿಪೀಸ್ ತೋರಿಸ್ತೀನಿ. ಅಂಡ್ ವರ್ಕೌಟ್ಸಿಗೆ ಬಂದ್ರೆ, ಸೊ ಬೆಲ್ಲಿ ಫ್ಯಾಟ್ಗೆ ನಾನು ಏನು ವರ್ಕೌಟ್ಸ್ ಮಾಡ್ತೀನಲ್ಲ, ಮೇನ್ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಆ ವರ್ಕೌಟ್ಸ್ನ ನಾನು ಡೈಲಿ ಅದನ್ನೇ ಫಾಲೋ ಮಾಡೋದು. ಹಾಗಾಗಿ ನಾನು ವಿಡಿಯೋಸಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಲ್ಲ. ನಿಮಗೆ 1 ಡೇ ಬಿಫೋರ್ ಅಂದರೆ ಮಂಡೇ ವಿಡಿಯೋ ಬರುತ್ತಲ್ಲ ನಿಮಗೆ ಡೇ 1 ಡಯಟ್ ಚಾಲೆಂಜ್ ಇದು. ಬಟ್ ಸಂಡೇನೇ ನಾನು ಮಾಡೋವಂಥ ವರ್ಕೌಟ್, ಬೆಲ್ಲಿ ಫ್ಯಾಟ್ಗೆ ಮಾಡೋವಂಥ ವರ್ಕೌಟ್ಸ್ನ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ಶೇರ್ ಮಾಡ್ತೀನಿ. ಸೊ ಅದನ್ನು ನೋಡಿಬಿಟ್ಟು ಡೈಲಿ ಅದನ್ನೇ ಫಾಲೋ ಮಾಡ್ಬೋದು. ಬರೀ ಬೆಲ್ಲಿ ಫ್ಯಾಟ್ಗಷ್ಟೇ ವರ್ಕೌಟ್ಸ್ ಮಾಡೋದಿಲ್ಲ. ನಾನೇನು ಈ 21 ಡೇಸ್ ಚಾಲೆಂಜ್ ತೊಗೊಂಡು ವರ್ಕೌಟ್ಸ್ನ ತೋರಿಸಿದ್ನಲ್ಲ,
ಅದನ್ನು ಪ್ಲಸ್ ಇದು ಮಿನಿಮಮ್ ವರ್ಕೌಟ್ಸ್ನ 20 ಮಿನಿಟ್ಸ್ ವರ್ಕೌಟ್ಸ್ ಮಿನಿಮಮ್ ಹೇಳ್ತಾ ಇದ್ದೀನಿ. ಮಿನಿಮಮ್ 20 ಮಿನಿಟ್ಸ್ ವರ್ಕೌಟ್ಸ್ನ ಮಾಡ್ತೀನಿ. ಸೊ ಡೇಸ್ ಬೆಲಿ ಫ್ಯಾಟ್ ವೆಯ್ಟ್ ಲಾಸ್ ಚಾಲೆಂಜ್ ಯಾವ ಥರ ಇರುತ್ತೆ ಆ್ಯಂಡ್ ಡೇ 1 ಏನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ಅನ್ನೋದನ್ನ ನೀವು ನೋಡಬೇಕು ಅಂತಂದರೆ ಫಸ್ಟ್ ಡೇ ಅಂದರೆ ಮಂಡೇ ವಿಡಿಯೋಗೆ ವೆಯ್ಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿರುತ್ತೆ. ಕಂಪಲ್ಸರಿ ಜಾಯ್ನ್ ಆಗಿ ವೆಯ್ಟ್ ಲಾಸ್ ಪ್ಲಸ್ ಬೆಲಿ ಫ್ಯಾಟ್ಗೆ ಮೇನ್ ಆಯಿತಾ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಹೇಳಿದ್ದಾನೆ ಇವತ್ತು ಬೆಳ್ಳಾರಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಏನೂ ಇಲ್ಲ. ಸೊ ಇವತ್ತಿಗೆ ಮೋಸಂಬಿ ಜ್ಯೂಸ್ನೇ ಆ್ಯಸ್ ಅ ಬ್ರೇಕ್ಫಾಸ್ಟ್ ಆಗಿ ತೊಗೊಂಡು ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಹೊರಗಡೆ ಆ್ಯಂಡ್ ನಮ್ಮ ಮನೆಯವ್ರ ಬರ್ತಡೇ ಇದೆ. ಸೊ ಅವ್ರಿಗೆ ಶಾಪಿಂಗ್ ಎಲ್ಲ ಮಾಡಿಸಿ ಕರ್ಕೊಂಡು ಬರೋಣ ಅಂತ. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ವ್ಲಾಗ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀತಾನೆ ಅಂತ. ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಅಂತ ಇದೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ನನ್ನ ಜೊತೆ ಯಾರೆಲ್ಲ ಈ ಚಾಲೆಂಜ್ನ ತಗೊಳ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣಂತೆ. ಬಾಯ್.